ಈಗ ಮೊನ್ನೆ ರಾಮೋಳ್ಳಿ ಗೇಟನ್ನು ಅವರೆಲ್ಲ ಮಾಡಿದ್ರು, ಚಲಗಟ್ಟೆ ಗೇಟ್ ಅವರೇ ಉದ್ಘಾಟನೆ ಮಾಡಿದ್ರು. ಚಲಗಟ್ಟೆ ಗೇಟನ್ನು ಮಾಡಿಸಿದ್ದು ನಾವೇ, ಅದು ಬಿ ಡಿ ಎ ಅನುಕೂಲ ಅಲ್ಲಿ ಬಡಾವಣೆಗೆ ಅಂತೇಳಿ. ಆಗ ವಿ ಸೋಮಣ್ಣನೂ ಇರಲಿಲ್ಲ, ಶೋಭನೂ ಇರಲಿಲ್ಲ, ಆದರೆ ಅವರೇ ಇಬ್ಬರು ನಿಂತ್ಕೊಂಡು ಮಾಡಿದ್ರು. ಈ ರಾಮೋಳ್ಳಿ 5-6 ವರ್ಷದಿಂದ ಸತತ ಪ್ರಯತ್ನ ನಾವೇ, ಸರ್ಕಾರದಿಂದ ಕಾರ್ಪೊರೇಷನಲ್ಲಿ ಬಡ್ಜೆಟಲ್ಲಿ ಘೋಷಣೆ ಕೂಡ ಮಾಡಿದ್ದೇನೆ. ಅಲ್ಲಿ ಬಂದು ಹೇಳ್ತಾರೆ ಅವನು ಇಬ್ಬರು ಅವರ ವಾರ್ಡ್ ಅಧ್ಯಕ್ಷಗಳು ಸತತ ಹೋರಾಟ ಅಂತೆ, ಸತತ ಪ್ರಯತ್ನ ಅಂತೆ. ಆ ರಾಮೋಳ್ಳಿ ಗೇಟ್ಗೆ ಒಬ್ಬ ಗ್ರಾಮೀಣ ಪ್ರದೇಶದ ಅಧ್ಯಕ್ಷ ಅದು ಮಾಡೋದಾದರೆ ಇನ್ನು ಎಂ ಪಿಗೆಲ್ಲ ಯಾರು? ಇವತ್ತು ವಿ ಸೋಮಣ್ಣವರ ಬಿ ಜೆ ಪಿ ಮಂತ್ರಿ ಅಂತಕ್ಕಂಥ ನಾನು ಹೇಳ್ತಾ ಇಲ್ಲ. ಇವತ್ತು ಕೆಂಗೇರಿ ರೈಲ್ವೆ ಸ್ಟೇಷನ್ನು ಕೂಡ ಇದೇ ಸರ್ಕಾರದಲ್ಲಿ 20 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದೇನೆ. ಇದೇ ದುಬಾಸಿ ಪಾಳ್ಯದ್ದು ಕೂಡ ಆಗ್ತಾ ಇದೆ. ಇದೇ ದರ್ಶನ್ ಕಾಲೇಜಲ್ಲಿ ಅಂಡರ್ಗ್ರೌಂಡ್ ನಾವೇ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಒಂದು ದಾಕ್ಷಿಣ್ಯಕ್ಕೆ ಬರ್ತಾರಪ್ಪ, ಅಲ್ಲೇ ಮುಂದಕ್ಕೆ ನಿಂತ್ಕೊಂಡು ಅಲ್ಲೇ ಇದೇ ನಾನೇ ಮಾಡಿದ್ದು, ಮೋದಿ ಮಾಡಿದ್ದು, ಇದು ಮಾಡಿದ್ದು. ಆದರೆ ನಾವು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ, ಕಾಮೆಂಟ್ಸು ಮಾಡೋಕ್ಕೆ ಹೋಗ್ತಾ ಇಲ್ಲ. ಏನಾರ ಕಾಮೆಂಟ್ಸ್ ಮಾಡಿದ್ರು ಅಲ್ಲೇ ನಾಯಿ ನರಿಗಳು ಅಲ್ಲೇ ಪ್ರೆಸ್ಗಾಗೂ ಕೂತ್ಕೋತಾರೆ. ಸೋಮಶೇಖರ್ ಹಂಗೆ ಮಾತಾಡೋರು, ಹಿಂಗೆ ಮಾತಾಡೋರು. ನಾನು ಯಾರನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಕ್ಷೇತ್ರ 100% ಡೆವಲಪ್ಮೆಂಟ್ ಜೊತೆಗೆ ಕಾರ್ಯಕ್ರಮವನ್ನು ಕೂಡ ಆಗಬೇಕು. 10 ಕಾರ್ಯಕ್ರಮಗಳನ್ನು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದೀರಿ. ಚುನಾವಣೆ ದೃಷ್ಟಿಯಿಂದ 28ಕ್ಕೆ ಚುನಾವಣೆ ಆಗದರೆ ಇದು ಯಾವುದೋ ಪ್ರೋಗ್ರಾಮ್ ನನಗೇನು ನೆಸೆಸಿಟಿ ಇಲ್ಲ. 28ಕ್ಕೆ ಚುನಾವಣೆಗೆ ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ದೇವ್ರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ನಿಮಗೂ ಶಕ್ತಿ ಇದೆ, ನೀವು ಮಾಡ್ತೀರಿ. ನಮಗೆ ಪಂಚಾಯಿತಿ, ಈ ಕಾರ್ಪೊರೇಷನ್ 12 GB ಅಭ್ಯರ್ಥಿಗಳು ನಮಗೆ ಗೆಲ್ಲಬೇಕಾಗ್ತದೆ. ಅದಕ್ಕೋಸ್ಕರನೇ ಈ 106 ಕಾರ್ಯಕ್ರಮಗಳನ್ನು ಆಗ್ತಾ ಇರ್ತಕ್ಕಂಥದ್ದು. ಕ್ರಿಟಿಸೈಸ್ ಮಾಡಿದ್ರು ಈ ರಂಗೋಲಿ ಸ್ಪರ್ಧೆಯನ್ನು. ಇಲ್ಲೆಲ್ಲ ನಮ್ಮ ಪ್ರಸಾದ್ ಎಲ್ಲ ಕುಂತವ್ರೆ ದೊಡ್ಡ ಬಿದಿರ್ಕಲ್ಲಲ್ಲಿ. ಅವನು ಯಾರೋ ಒಬ್ಬ ಜನಸೇವನೋ ಯಾವನೋ ಅಂತೆ, ಅವನು ಈ ರಂಗೋಲಿ ಸ್ಪರ್ಧೆ ಹಿಂದೆ ಡೂಪ್ಲಿಕೇಟು ಅದು ಇದು ಅಂತೆಲ್ಲವನ್ನು ಕೂಡ ಯಾವತ್ತೂ ಡೂಪ್ಲಿಕೇಟ್ ಮಾಡಲಿಲ್ಲ. ಈ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ಡೂಪ್ಲಿಕೇಟ್ ಮಾಡ್ತಕ್ಕಂಥ ಪ್ರಮೇಯ ಈ ಸೋಮಶೇಖರ್ಗಿಲ್ಲ. ಯಾವ ಕಾರ್ಯಕ್ರಮ ಮಾಡಿದ್ರೂ ಸಿನ್ಸಿಯರಿಗೆ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.